5 ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಗೆ ಒಂದು ಪತ್ರವನ್ನು ಕೊಡ್ತಾರೆ. ಅಲ್ಲಿಂದ ಮತ್ತೆ ಅದು ಜನವರಿಯಲ್ಲಿ ಒಂದು ದಿನಾಂಕಕ್ಕೆ ಒಂದು ಅಧಿಕಾರಿಯನ್ನು ಶಿವಲಿಂಗಪ್ಪ ಅನ್ನುವರನ್ನು ನೇಮಕ ಮಾಡ್ತಾರೆ. ಚುನಾವಣೆ ನಡೆಸಬೇಕು, ಅಧ್ಯಕ್ಷರ ವಿರುದ್ಧ ಏನು ಇವತ್ತು ಅವಿಶ್ವಾಸ ಮಂಡನೆಯನ್ನು ಮಾಡಿದರೆ ಈ ಚುನಾವಣೆ ನಡೆಸಬೇಕು ಅಂತೇಳಿ. ಆವತ್ತು ಅವರು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂಥೇಳಿ ಸಭೆಯಿಂದ ಕರೆದು ವಾಪಸ್ ಹೋಗ್ತಾರೆ. ಮತ್ತು ಶುಭಾ ವಾಡೇಕರ್ ಅನ್ನುವಂಥ ಒಂದು ಅಧಿಕಾರಿ ಬರ್ತಾರೆ. ಶುಭಾ ವಾಡೇಕರ್ ಅನ್ನುವಂಥ ಅಧಿಕಾರಿ ಎರಡನೇ ತಿಂಗಳಲ್ಲಿ 7ನೇ ತಾರೀಕು ಅನಿಸುತ್ತೆ, 7/2/2025 ಆ ದಿನ ನನಗೆ ಆರೋಗ್ಯ ಸರಿ ಇಲ್ಲ, ಅವರಿಗೆ ಚೇಳು ಕಡಿದು ಶುಭಾ ವಾಡೇಕರ್ ಅನ್ನೋರಿಗೆ ಚೇಳು ಕಡಿದು ಮೈಯೆಲ್ಲ ವಿಷಕಾರಿಯಾಗಿ ನಡ್ಕ ಬಂದು ನನ್ನ ಕೈಯಲ್ಲಿ ಆಗೋದಿಲ್ಲ, ನೀವು ಬೇರೆಯವ್ರನ್ನ ನೇಮಕ ಮಾಡಿ ಸರ್ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಆ ದಿನಾಂಕಕ್ಕೂ ಕೂಡ ಮತ್ತೆ ಮುಂದೂಡ್ತಾರೆ. ಮತ್ತೆ ಮುಂದೂಡಿ 9/3/2025 ಈ ಒಂದು ಅಧ್ಯಕ್ಷರ ವಿರುದ್ಧ, ಈ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಮಾಡಬೇಕು ಅಂತೇಳಿ ಆ ಶಿವಲಿಂಗಪ್ಪ ಅನ್ನುವಂಥವ್ರನ್ನ ಮತ್ತೆ ನೇಮಕ ಮಾಡ್ತಾರೆ. ಆ ಶಿವಲಿಂಗಪ್ಪ ಪಾಪ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಸಭೆ ಕೂಡ ನಡೆಸೋದಿಲ್ಲ. ಪೊಲೀಸರಿಗೆ ಒಂದು ಪತ್ರವನ್ನು ಕೊಡ್ತಾರೆ, ಪೊಲೀಸ್ ಬಂದೋಬಸ್ತ್ ಬೇಕು ಅಂತ. ಪೊಲೀಸ್ನವ್ರು ಏನು ಮಾಡ್ತಾರೆ, ಪೊಲೀಸ್ನವರು ನಮಗೆ ಮಾಡ್ಕೆರೆಯಲ್ಲಿ ಜಾತ್ರೆ ಇದೆ, ಇನ್ನೆಲ್ಲೆಲ್ಲೂ ಬೇರೆ ಬೇರೆ ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ, ಹಾಗಾಗಿ ಆಗೋದಿಲ್ಲ, ಪೊಲೀಸ್ ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಈ ಚುನಾವಣೆ ನಡೆಸೋದಕ್ಕೆ, ಅಧ್ಯಕ್ಷರ ವಿರುದ್ಧ ಚುನಾವಣೆ ನಡೆಸೋದಕ್ಕೆ ಪೊಲೀಸ್ ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಅನ್ನುವಂಥದ್ದಕ್ಕೆ ಆ ಒಂದು ಚುನಾವಣೆಯನ್ನು ಮತ್ತೆ ಮುಂದೂಡ್ತಾರೆ. ಮತ್ತೆ ಮುಂದೂಡಿ 19ನೇ ತಾರೀಕು ಮತ್ತೆ ಚುನಾವಣೆ ನಿಗದಿ ಆಗ್ತದೆ. 19ನೇ ತಾರೀಕು ಚುನಾವಣೆ ನಿಗದಿ ಆದಾಗ ಆ ಚುನಾವಣೆ ಕೂಡ ಪೊಲೀಸ್ ಬಂದೋಬಸ್ತ್ ಇಲ್ಲ ಅಂತೇಳಿ ಮತ್ತೆ ಮುಂದೂಡ್ತಾರೆ. ಮತ್ತೆ ಪೊಲೀಸ್ನವ್ರಿಗೆ ನಾವು ಕೇಳಿದಾಗ, ಸರ್ ನನಗೆ ಭಾಳ ಒತ್ತಡ ಇದೆ, ಇವತ್ತು ನಮ್ಮ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಇರ್ತಕ್ಕಂಥ ಒಬ್ಬ ಅವಿವೇಕಿ ಇನ್ಸ್ಪೆಕ್ಟರ್, ಒಬ್ಬ ಮೂರ್ಖ ಮುಟ್ಟಾಳ, ಈ ಮುಟ್ಟಾಳ ನಮ್ಗೆ ಹೇಳ್ತಾರೆ, ನಮ್ಮ ಕಚೇರಿಗೆ ಹೇಳ್ತಾರೆ, ನನಗೆ ಮಂತ್ರಿಗಳ ಕಡೆಯಿಂದ ಭಾರಿ ಒತ್ತಡ ಇದೆ, ನೀವೊಂದು ಪತ್ರ ಕೊಡಿಸಿ ಸರ್ ಅಂತ. ಆ ಸಂಘದ ಕಡೆಯಿಂದ ಒಂದು ಪತ್ರವನ್ನು ಕೊಡ್ತಾರೆ. ಯಾವಾಗ 27/3/2025 ನಮಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಬೇಕು ಅಂತೇಳಿ, ನೀವು ದಿನಾಂಕ ನಿಗದಿ ಮಾಡಿ ಅಂತೇಳಿ 16/4/2025 ಮತ್ತೆ ಚುನಾವಣೆ ನಡೆಸಬೇಕಂತೇಳಿ ನಿಗದಿ ಆಗ್ತದೆ. 16/4/2025 ಮತ್ತೆ ಈ ಯಾರು ಶಿವಲಿಂಗಪ್ಪ ಅನ್ನುವಂಥ ಒಬ್ಬ ಅಧಿಕಾರಿ, ಇವನು ಅನ್ನ ತಿನ್ನೋನಲ್ಲ, ಇವನು ಮಣ್ಣು ತಿನ್ನೋನು. ಈ ಅಧಿಕಾರಿ ಮತ್ತೆ ಪೊಲೀಸ್ ಬಂದೋಬಸ್ತ್ ಇದ್ರೆ ನಾನು ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಆವತ್ತು ಈ ಪೊಲೀಸ್ ಅಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟರ್, ಈ ಮೂರ್ಖ ಯಾರಿದ್ದಾರೆ ಇವರು ಒಂದು ಪತ್ರ ಬರೀತಾರೆ, ನನಗೆ ಬಟ್ಲಳ್ಳಿಯಲ್ಲಿ 2 ಜೋಡಿ ಕೊಲೆ ಆಗಿದೆ, ಅಲ್ಲಿ ಬಂದೋಬಸ್ತ್ ಕೊಡಬೇಕಾಗಿದೆ, ಮತ್ತು ತಿಮ್ಮಸಂದ್ರದಲ್ಲಿ ಒಕ್ಬೋರ್ಡ್ದು ವಿವಾದ ಇದೆ, ಅಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ, ಮತ್ತು ನಗರ ಭಾಗದಲ್ಲಿ ಅಂಬೇಡ್ಕರ್ ಆ ಒಂದು ಪುತ್ಥಳಿಯ ವಿವಾದ ಇದೆ, ಅಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕು. ಮತ್ತು ಇಲ್ಲಿ ಚಿನ್ನಸಂದ್ರದಲ್ಲಿ ಸರ್ವೆ ನಂಬರ್ 194 ಗೋಮಾಳ ಸರ್ವೆ ಮಾಡಬೇಕಾಗಿದೆ, ಆ ಸರ್ವೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ. ಹಾಗಾಗಿ ಇವತ್ತು ಈ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಚುನಾವಣೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ, ಪೊಲೀಸ್ ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಮತ್ತೆ ಒಂದು ಪತ್ರ ಬರೀತಾರೆ. ಆ ಪತ್ರ ಬರೆದಾಗ ನಾವು ಎಲ್ಲಿ ಇದು ಸರ್ವೆ ಮಾಡ್ತಾ ಇದ್ದಾರೆ ನೋಡೋಣ ಅಂತೇಳಿ ನಾನು ನಮ್ಮವರನ್ನು ಕಳಿಸಿ GPS ಒಂದು ಫೋಟೋಗಳನ್ನು ತಗೊಂಡಾಗ ಸರ್ವೆ ಅಧಿಕಾರಿಗಳಿರ್ತಾರೆ, ಸ್ಥಳೀಯರಿರ್ತಾರೆ, ಒಬ್ಬ PC ಕೂಡ ಅಲ್ಲಿರೋದಿಲ್ಲ. ಅಂದರೆ ಈ ಮೂರ್ಖ ಸುಳ್ಳೇಳಿ ಒಂದು ಪತ್ರವನ್ನು ಬರೆದಿರ್ತಾರೆ, ಈ ಥರ 4-6 ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ, ಹಾಗಾಗಿ ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಪೊಲೀಸ್ ಅಂದರೆ ಈ DR, AR ಈ ಕಚೇರಿಯಿಂದ ಮತ್ತು ಪೊಲೀಸ್ ಇಲಾಖೆ ಇಬ್ಬರೂ ಕೂಡ ಶಾಮೀಲಾಗಿ ಕಳೆದ 4 ತಿಂಗಳಿಂದ ಈ ಒಂದು ಚುನಾವಣೆಯನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ. ಇವತ್ತು ಈ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ, ಇವತ್ತು ಇಲ್ಲಿರ್ತಕ್ಕಂಥವ್ರಿಗೆ ಇನ್ಸ್ಪೆಕ್ಟರ್ ಇರ್ಬೋದು, DYC ಇರ್ಬೋದು, ಇವತ್ತು ಇವರು IPL ಪಂದ್ಯಗಳನ್ನು ಆಡಿಸುವಂಥದ್ದು, ಸ್ಪೀಡ್ಗಳು ಆಡಿಸುವಂಥದ್ದು, ಗೋಳಿ ಪಂದ್ಯಗಳು ಆಡಿಸುವಂಥದ್ದು, ಇವತ್ತು ರೌಡಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾ ಇದ್ದಾರೆ, ಇವರು ನಮ್ಮ ತಾಲೂಕಿನಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ. ಇವರು ಸಂಪೂರ್ಣ ಪೊಲೀಸ್ ನಿಷ್ಕ್ರಿಯರಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ. ಯಾಕೆಂದ್ರೆ 4 ಜನ ಪೊಲೀಸನ್ನ ಕಳಿಸಿ
ಬಂದೋಬಸ್ತ್ ಮಾಡಿ ಆ ಚುನಾವಣೆ ನಡೆಸುವಂತ ಯೋಗ್ಯತೆ ಇವ್ರಿಗಿಲ್ಲ ಅಂದ್ರೆ ಯಾಕಿರ್ಬೇಕು ಇಲ್ಲಿ ಇನ್ಸ್ಪೆಕ್ಟ್ರು? ಇವತ್ತು ಸಂಪೂರ್ಣ ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇವತ್ತು ಬಟ್ಲಳ್ಳಿಯಲ್ಲಿ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಕೂಡ ಇದೇ ಡಿವೈಎಸ್ಪಿ ಕಾರಣ, ಆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಕಾರಣ. ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ಕಾರಣ ಏನು? ಕೋಳಿ ಪಂದ್ಯದಲ್ಲಿ 5,000 ರೂಪಾಯಿ ಬಾಕಿ ಇದೆ, 5,000 ರೂಪಾಯಿ ಕೊಡಿ ಅಂತ ಹೇಳಿ ಅವ್ನ ಮನೆ ಹತ್ರ ಹೋದಾಗ ಅವ್ನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಈಗಲೇ ಬೇಕು. ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು. ನಾನು ಕಳೆದ 15 ದಿವಸಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಮಗು ವಿಚಾರದಲ್ಲಿ ನಾವು ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ. ಅವತ್ತು ಈ ನಮ್ಮ ಡಿವೈಎಸ್ಪಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕಣ್ಣೋದ್ರೂ ಪರವಾಗಿಲ್ಲ, ಯಾರು ಕೊಲೆ ಆದ್ರೂ ಪರವಾಗಿಲ್ಲ, ಯಾರ ಮನೆ ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ಇವ್ರು ಬರ್ತಕ್ಕಂಥದ್ದು IPL ನಲ್ಲಿ ಏನು ಹಣ ಬರಬೇಕು 50-50, ಡಕಾಯಿತಿ ಆದ್ರೂ 50-50 ಬರಬೇಕು, ಕಳ್ತನ ಆದ್ರೂ 50-50 ಬರಬೇಕು, ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದು 50-50 ಬರಬೇಕು, ಕೋಳಿ ಪಂದ್ಯ 50-50, ಇಸ್ಪೀಟ್ ಆಡಿದ್ರೆ 50-50. ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಹೇಳ್ತೇನೆ, 4 ಜನ ಪೊಲೀಸ್ ಇಲ್ವಾ ಇವ್ರಿಗೆ? ಇವ್ರ ಯೋಗ್ಯತೆಗೆ 4 ಜನ ಪೊಲೀಸ್ ಕಳಿಸಿ ಅಲ್ಲಿ ಚುನಾವಣೆ ನಡೆಸಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದಕ್ಕೆ? ಯಾರು ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ? ಇವರು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ಬೇಕು, ಜಿಲ್ಲೆಯಿಂದ ಕರೆಸ್ಕೊಬೇಕು. ಬೇರೆ ಬೇರೆ ವಿಂಗ್ಸ್ ಇದೆ, IG ಹೇಳ್ಬೇಕು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಇಲ್ಲ, ನಾವು ಪೊಲೀಸ್ ಇಲ್ಲ, ಇಲ್ಲಿ ಚುನಾವಣೆ ನಡೆಸಕ್ ಆಗ್ತಾ ಇಲ್ಲ ಅಂತ. ಚುನಾವಣೆ ನಡೆಸಕ್ ಆಗಿಲ್ಲ ಅಂದ್ರೆ ಇನ್ಯಾರು ಬೆಂಬಲ ಕೊಡ್ತಾರೆ ಇವರು? ಆದ್ರೆ ಕೋಳಿ ಪಂದ್ಯ ಆಡೋರ್ಗೆ ಬೆಂಬಲ ಕೊಡ್ತಾರ? IPL ಆಡ್ತಕ್ಕಂಥವ್ರಿಗೆ ಬೆಂಬಲ ಕೊಡ್ತಾರ? ರೌಡಿ ಚಟುವಟಿಕೆಗಳು ರೂರಲ್ ಠಾಣೆಯಲ್ಲಿ ಇವತ್ತು ಕಾಂಪೌಂಡ್ ತುಂಬಾ ಅವರೇ ಇರ್ತಾರೆ, ಒಬ್ಬನಾದ್ಮೇಲೆ ಒಬ್ರು ಒಳಗಡೆ ಹೋಗಿ ಡೀಲ್ಗಳು ಮಾಡೋದು, ಅರ್ಧ ಇವ್ರಿಗೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.